ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮಳೆಗಾಲನೂ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೆಲ್ದಿಯಾಗಿರುವಂತಹ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ಈ ಡ್ರಿಂಕಲ್ಲಿ ನಾವು ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಯೂಸ್ ಮಾಡಿಲ್ಲ, ಆದರೂ ಕೂಡ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು ಈ ಥರ ಡ್ರಿಂಕು. ನೀವು ಟೀ ಕಾಫಿ ಬದಲಿಗೆ ಇದನ್ನು ಉಪಯೋಗಿಸ್ಕೋಬಹುದು. ಆ ಥರ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಯಾಕಂದರೆ ಇದು ನಿಶಕ್ತಿ ಆಗಿರೋರಿಗೆ, ಸ್ವಲ್ಪ ಎನರ್ಜಿ ಲೋ ಅನ್ನಿಸ್ತಾ ಇರುತ್ತಲ್ಲ, ಸೊ ಆ ಥರದವರು ಇದನ್ನು ಮಾಡ್ಕೊಂಡು ಕುಡಿದ್ರೆ ಎನರ್ಜಿ ಬೂಸ್ಟ್ ಆಗುತ್ತೆ ನಿಮ್ಮದು. ಆಮೇಲೆ ಇದನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು, ಅಂದರೆ ಬೂಸ್ಟು ಬೋನ್ವಿಟದ ಬದಲಾಗಿ ಸೊ ಇದನ್ನು ಕೊಡ್ತಾ ಬಂದರೆ ಅವ್ರಿಗೂ ಕೂಡ ಎನರ್ಜಿ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಡೈಲಿಯಾಗಿ ಕುಡಿದ್ರೂ ಇದು ನಿಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಆಗಿರುತ್ತೆ. ನಾನು ಇದನ್ನು ಕ್ಯಾರೆಟಿಂದ ಮಾಡ್ತಾ ಇದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟು ಒಂದು 4ರಿಂದ 5 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಸಿಪ್ಪೆ ತಗೊಂಡು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು 1 ತಿಂಗಳವರೆಗೂ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಸೊ ಹಾಗಾಗಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ನೆಕ್ಸ್ಟು ಕುದಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಇದಕ್ಕೆ ಬಾದಾಮಿಯನ್ನು ಹಾಕೋತಾ ಇದ್ದೀನಿ. ಒಂದು 8ರಿಂದ 10 ಬಾದಾಮಿಯಲ್ಲಿ ವಿಟಮಿನ್ ಬಿ ಹೆಚ್ಚಾಗಿರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ಇದು ತುಂಬಾ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಬಾದಾಮಿ. ಆಮೇಲೆ ನಾನಿಲ್ಲಿ ಖರ್ಜೂರ ಹಾಕ್ಕೊಂಡಿದ್ದೀನಿ, 4ರಿಂದ 5 ಖರ್ಜೂರ. ಸಿಹಿಗೆ ಅಂತ ನಾನು ಖರ್ಜೂರನೇ ಬಳಸ್ಕೊತಾ ಇದ್ದೀನಿ. ಖರ್ಜೂರನ ಯೂಸ್ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಎನರ್ಜಿ ಸಿಗುತ್ತೆ. ಆಮೇಲೆ ಇದು ನಮ್ಮ ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಇದು ಮೇನಾಗಿ ಬೋನ್ ಸ್ಟ್ರೆಂತ್ಗೆ ತುಂಬಾ ಒಳ್ಳೆಯದು ಖರ್ಜೂರ. ಸೊ ಹಾಗಾಗಿ ಖರ್ಜೂರನ ಯೂಸ್ ಮಾಡ್ಕೊಳ್ಳಿ. ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇದು ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಏಲಕ್ಕಿ ಹಾಕೋದ್ರಿಂದ. ಫ್ಲೇವರ್ಗೋಸ್ಕರ ಅಂತ ಕೂಡ ಹಾಕ್ಕೋಬೋದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾನು ನೀರು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲಿವರೆಗೂ ಅಂತ ಅಂದರೆ ಕ್ಯಾರೆಟು ಒಂದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದೊಂದು 10ರಿಂದ 15 ನಿಮಿಷ ಟೈಮ್ ತೊಗೊಳುತ್ತೆ. ಇದನ್ನು ನಾವು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೇ ನಾವು ಒಂದು ಸ್ವಲ್ಪ ದಿವಸ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಆಮೇಲೆ ಪೇಸ್ಟ್ ಕೂಡ ಚೆನ್ನಾಗಿ ಸ್ಮೂತಾಗಿ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇಷ್ಟು ಬೆಂದರೆ ಆಯಿತು. ಆಮೇಲೆ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಶೋಧಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ಟೇನರನ್ನು ತೊಗೊಂಡಿದ್ದೀನಿ. ಸೊ ನಾವು ಚೆನ್ನಾಗಿ ಶೋಧಿಸ್ಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಇವಾಗ ಪೂರ್ತಿ ಚೆನ್ನಾಗಿ ಆರಿದೆ ಇದು. ನಾನಿವಾಗ ಏಲಕ್ಕಿ ಹಾಕಿದ್ದೆ ಅಲ್ಲ, ಸೊ ಅದನ್ನು ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದು ಬಾದಾಮಿ ಸಿಪ್ಪೆ ಕೂಡ ಬಿಡಿಸ್ಕೋಬಹುದು, ಬಟ್ ನಾನಿಲ್ಲಿ ಬರೀ ಏಲಕ್ಕಿ ಸಿಪ್ಪೆಯನ್ನು ಬಿಡಿಸ್ಕೊತಾ ಇದ್ದೀನಿ. ಆಮೇಲೆ ಈ ಖರ್ಜೂರದ್ದು ನೀವು ಬೀಜ ಕೂಡ ಇದ್ದರೂ ಅದನ್ನು ಕೂಡ ಇದೇ ಟೈಮಲ್ಲೇ ಆರಾಮಾಗಿ ತಕ್ಕೋಬೋದು. ಸೊ ಈ ಡ್ರಿಂಕನ್ನು ನಾವು ಬೆಳಗ್ಗೆ ಹೊತ್ತಲ್ಲಿ ತೊಗೊಂಡ್ರೆ ಇಡೀ ದಿವಸನೂ ನಾವು ಚೆನ್ನಾಗಿ ಎನರ್ಜೆಟಿಕ್ ಆಗಿರ್ಬೋದು, ಫುಲ್ ಡೇ ಎನರ್ಜೆಟಿಕ್ ಆಗಿರ್ತೀವಿ. ಸೊ ಹಾಗಾಗಿ ಆದಷ್ಟು ಇದನ್ನು ರೂಢಿ ಮಾಡಿಕೊಂಡ್ರೆ ಹೆಲ್ತ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೆಕ್ಸ್ಟು ಅವೆಲ್ಲ ಚೆನ್ನಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡು ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಚೆನ್ನಾಗಿ ಪೇಸ್ಟಾಗಿ ರೆಡಿ ಆದಮೇಲೆ ನಾವು ಇದನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೋಬೇಕು, ಅಥವಾ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ಇದನ್ನು ನಾವು 1 ತಿಂಗಳವರೆಗೂ ಇಟ್ಕೋಬೋದು, ಬಟ್ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಪ್ರತಿದಿನವೂ ಯಾವ ಥರ ಉಪಯೋಗಿಸ್ಕೋಬೋದು ಅಂತ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಾನಿಲ್ಲಿ ಹಾಲನ್ನು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 4ರಿಂದ 5 ಕಪ್ ಆಗೋಷ್ಟು ಕಾಯಿಸ್ಕೊತಾ ಇದ್ದೀನಿ ಹಾಲು. ಸ್ವಲ್ಪ ಚೆನ್ನಾಗಿ ಕಾಯ್ದಾದ್ಮೇಲೆ ನಾವು ಇದರಲ್ಲಿ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟನ್ನು ಹಾಕೋಬೇಕು. ಅಂದರೆ ನೀವು ಇದು ಎಷ್ಟು ಬೇಕಾದರೂ ಹಾಕೋಬೋದು ಪೇಸ್ಟು, ಬಟ್ ನಾನಿಲ್ಲಿ 1 ಕಪ್ಪಿಗೆ 1 ಸ್ಪೂನ್ ಆಗೋಷ್ಟನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಹಾಕ್ಕೊಂಡು ಕೂಡ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೋದು. ಅಥವಾ ನಿಮ್ಗೆ ಇಷ್ಟ ಇದ್ದರೆ ಇದರಲ್ಲಿ ಕೇಸರಿ ದಳ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಕೇಸರಿ ಹಾಕೋದ್ರಿಂದ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು 4ರಿಂದ 5 ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಕೇಸರಿಯನ್ನು ಸೇರಿಸಿದ್ದೀನಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ, ಒಂದು 2 ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ, ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಾವು ಯಾಕಂದರೆ ಇದರಲ್ಲಿ ಖರ್ಜೂರ ಹಾಕಿದ್ದೀವಿ, ಬಾದಾಮಿ ಹಾಕಿದ್ದೀವಿ. ಸೊ ಹಾಗಾಗಿ ಬಾದಾಮಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನಾನು ಮೇಲೆ ಒಂದು ಸ್ವಲ್ಪ ಬಾದಾಮಿಯನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಟೀ ಕಾಫಿ ರೂಪದಲ್ಲಿ ಕುಡಿಯೋದಾದರೆ ಈ ಥರ ಮಾಡಿಕೊಂಡು ಕುಡಿಬಹುದು, ಅಥವಾ ಇದು ಇನ್ನೊಂದು ರೀತಿಯಾಗಿ ಕೂಡ ಸರ್ವ್ ಮಾಡ್ಕೋಬಹುದು ನೀವು. ಸೊ ನಾವು ಇದನ್ನು ಚಿಲ್ಡ್ ಹಾಲಲ್ಲಿ ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ಕೂಡ ಕುಡಿಬಹುದು. ಇದನ್ನು ನಾನಿಲ್ಲಿ ನಮ್ಮ 4 ಜನಕ್ಕೆ ಅಂತ ಹಾಕಿಟ್ಟೆ, ಬಟ್ ನನ್ನ ಮಕ್ಕಳು ತಣ್ಣಗೆ ಬೇಕು ಅಂತ ಕೇಳಿದ್ರು. ಸೊ ಹಂಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ತಣ್ಣಗಿರೋ ಹಾಲಲ್ಲಿ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಈ ಥರ ಮಾಡಿಟ್ಕೊಂಡ್ರೆ ಯಾವ ಸೀಸನ್ ಆಗಿದ್ರೂ ನಾವು ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ, ನಾನಿಲ್ಲಿ 2 ಗ್ಲಾಸಲ್ಲೂ 1 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ನೀವು ಇದನ್ನು ಈ ರೀತಿ ಚಿಲ್ಡಾಗಿ ಕುಡಿಯೋದಾದರೆ ನನ್ನ ಸಜೆಷನ್ ಅಂತಂದರೆ ಸಬ್ಜಾ ಸೀಡ್ಸನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು.
ನಾನು ಇದು ರೆಡಿ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ನಾವು ಇದನ್ನು ಬಿಸಿಯಾಗಿ ಕೂಡ ಟೇಸ್ಟ್ ಮಾಡಿದ್ವಿ, ತಣ್ಣಗಾಗಿರೋದು ಕೂಡ ಟೇಸ್ಟ್ ಮಾಡಿದ್ವಿ. ಎರಡೂ ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ಈ ಮಳೆಗಾಲಕ್ಕಂತೂ ಪರ್ಫೆಕ್ಟ್ ಆಗಿರುವಂಥ ಡ್ರಿಂಕ್ ಅಂತಲೇ ಹೇಳ್ಬೋದು. ಚಲೋ ಆಗ್ಯದ ವಾಸುಕಿ? ಮಸ್ತ್ ಆಗ್ಯದಮ್ಮ. ಥ್ಯಾಂಕ್ ಯು. ವೆಲ್ಕಮ್. ಚಲೋ ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಈ ವಿಡಿಯೋನ ನೀವು ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮಿಂದ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಿ. ಆಮೇಲೆ ಯೂಟ್ಯೂಬಿಂದ ನೋಡ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.